ಸ್ವಿಚ್ ಆಫ್ ಆಗುತ್ತೆ, ಸ್ವಲ್ಪ ಹೊತ್ತಲ್ಲಿ ಕಾಲ್ ಮಾಡ್ತೀನಿ ಅಂತ. ಆದರೆ ಇವತ್ತು ಆ ಥರ ಯಾವ ಮೆಸೇಜು ಹಾಕಿಲ್ಲ. ಯಾಕೋ ಭಯ ಆಗ್ತದೆ. ಅಣ್ಣ, ಶ್ರಾವಣಿ ಹೇಳ್ದಾಗೆ ಲೊಕೇಶನ್ ಟ್ರ್ಯಾಕ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಸರಿ, ಈಗಲೇ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿ ಏನೇ ಮಾತಾಡ. ಸರಿ. ಸರಿ, ಓಕೆ ಓಕೆ. ಏನಾದ್ರು ಗೊತ್ತಾಯ್ತಾ? ಅಣ್ಣ, ಒಂದು ನಿಮಿಷ ಕಡೆ ಬರ್ತೀಯಾ? ಯಜಮಾನ್ರೆ, ಏನಾಯ್ತು ಏನಾಯ್ತು ಅಂದ್ರೆ ನಮಗೂ ಹೇಳಿ. ಯಾಕೋ ನಮಗೂ ಭಯ ಆಗ್ತಾ ಇದೆ. ಏನಂತ ಹೇಳಿ ಯಜಮಾನ್ರೆ. ಆತಂಕ ಪಡ್ಬೇಡಿ, ಅಂಥದ್ದು ಏನಾಗಿಲ್ಲ. ಸುರೇಂದ್ರ, ಹಾಗಿದ್ರೆ ಎಲ್ರ ಮುಂದೆನೂ ಹೇಳು. ಅಣ್ಣ, ಅದು ಇನ್ಸ್ಪೆಕ್ಟ್ರು ಸುಬ್ಬು ಫೋನ್ನ ಟ್ರ್ಯಾಕ್ ಮಾಡಿ ಹೇಳಿದ್ರು. ಕೊನೆಯದಾಗಿ ಅವನ ಫೋನು ಹೈವೇ ಟೋಲ್ ಹತ್ರ ಸ್ವಿಚ್ ಆನ್ ಆಗಿತ್ತಂತೆ. ಆಮೇಲೆ ಅದು ಫೈಂಡ್ ಆಗಿಲ್ಲ. ಹೈವೇ ಟೋಲ? ಅವನು ಯಾಕೆ ಅಲ್ಲಿ ಹೋಗಿದ್ದ? ಅದು ಅಲ್ಲದೆ ಅಣ್ಣ, ಸುಬ್ಬು ಫೋನು ಸ್ವಿಚ್ ಆಫ್ ಆಗಿದ್ದ ಜಾಗದಲ್ಲಿ ಮರ್ಡರ್ ಅಟೆಂಪ್ಟ್ ಆಗಿತ್ತಂತೆ. ವಿಕ್ಟಿಮ್ ಯಾರು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬೈಕ್ ಕೂಡ ಅಲ್ಲೇ ಇದೆ. ಯಜಮಾನ್ರೆ, ಅಯ್ಯೋ, ನಮ್ಮ ಸುಬ್ರಹ್ಮಣ್ಯಗೆ ಏನಾಗಿದೆ? ಅವನು ಎಲ್ಲಿದ್ದಾನೆ? ಯಜಮಾನ್ರೆ, ನಿಮ್ ಕಾಲು ಹಿಡ್ಕೊತೀನಿ. ಅವನ ಬಗ್ಗೆ ವಿಚಾರಿಸಿ ಹೇಳಿ ಯಜಮಾನ್ರೆ, ಹೇಳಿ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಗಾಬರಿ ಆಗ್ಬೇಡಿ. ಪೂರ್ತಿ ವಿಚಾರಿಸೋಣ. ಯಾರು ಏನು ಅಂತ ಗೊತ್ತಾಯ್ತಂತೇನೋ? ಇಲ್ಲಣ್ಣ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿ ಏನ್ ಮಾಡಿದ್ಯಾ ನೀನು? ನನಗೆ ಗೊತ್ತು ಇದೆಲ್ಲ ನಿಂದೇ ಕೆಲಸ ಅಂತ. ಅಕಸ್ಮಾತ್ ಪೊಲೀಸ್ ಹತ್ರ ಸಿಕ್ಕಾಕೊಂಡ್ರೆ ಕೊಂಬಿ ಎಣಿಸ್ಬೇಕಾಗತ್ತೆ. ನೋಡಿ, ಯಾರು ಗಾಬರಿ ಆಗ್ಬೇಡಿ. ನಮ್ಮ ಸುಬ್ಬುಗೆ ಶತ್ರು ಇರಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ನವ್ರು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಅವನು ಸುಬ್ಬು ಆಗಿರಲ್ಲ. ಗಾಬರಿ ಆಗ್ಬೇಡಿ, ಧೈರ್ಯ ತಗೊಳ್ಳಿ. ಸುಬ್ಬು ಮೇಲೆ ಅಟ್ಯಾಕ್ ಏನಾದರೂ ಆಗಿರ್ಬೋದಾ? ದೇವ್ರೆ, ಸುಬ್ಬುಗೇನು ಆಗ್ಬಾರ್ದು. ದೇವ್ರೆ, ಸುಬ್ಬುಗೇನು ಆಗ್ಬಾರ್ದು. ಸುಬ್ಬು ನಿನಗೇನು ಆಗಿಲ್ಲ. ಏನೂ ಆಗಿಲ್ಲ ಸುಬ್ಬು, ನಿನಗೇನು ಆಗಿಲ್ಲ. ದೇವ್ರೆ, ಸುಬ್ಬು ಯಾರಿಗೇನು ದ್ರೋಹ ಮಾಡಿದ್ದ ಅಂತ ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ? ದಯವಿಟ್ಟು ಅವನು ಹುಷಾರಾಗಿ ಮನೆಗೆ ಬರೋ ಥರ ಮಾಡು ದೇವ್ರೆ. ಸುಬ್ಬುಗೇನಾದ್ರೂ ಆಗಿದ್ರೆ ಅದೆಲ್ಲ ನನ್ನಿಂದಾನೇ ಆಗಿರುತ್ತೆ. ನಾನಂತೂ ಬದುಕಿರಲ್ಲ. ಅವನಿಗೇನು ಆಗಿರ್ಬಾರ್ದು. ಇಲ್ಲ ಇರಬಾರ್ದು. ಇಲ್ಲಿದ್ರೆ ವೀರು ಖಂಡಿತ ನಮ್ಮನ್ನು ಬಿಡಲ್ಲ. ಇಲ್ಲಿಂದ ಹೊರಡಲೇಬೇಕು. ಸಿಕ್ಕಾಕೊಂಡ್ರೆ ಮ್ಯಾಡಿ ಕತೆ ಮುಗೀತು, ನನ್ನ ಕತೆನೂ ಮುಗಿಯುತ್ತೆ. ನಾನೀಗಲೇ ಹೊರಟ್ಬಿಡ್ತೀನಿ. ಅಂತೂ ಇಲ್ಲಿಗೆ ಅವ್ರ ಕತೆ ಮುಗೀತು. ಏಯ್ ಮೇಡಮ್, ಫೋನ್ ಮಾಡ. ಆದ್ರೂ ನಮ್ಮನ್ನ ಇಷ್ಟೊಂದೆಲ್ಲ ಆಟ ಆಡಿಸ್ಬಿಟ್ಟಣ.
ನಾವಿಟ್ಟಿದ್ದ ಗುರಿ ಯಾವತ್ತೂ ಮಿಸ್ ಆಗಿರಲಿಲ್ಲ. ಈ ನನ್ನ ಮಗನಿಂದ ನಮ್ಗೆ ಇಷ್ಟೊಂದೆಲ್ಲ ಆಯ್ತು. ಮೇಡಮ್ ಕೈಲಿ ಬೈಸ್ಕೊಳಂಗಾಯ್ತು. ಯಾವನಾಗಿದ್ರು ಒಂದೇಟು ಮುಗಿಸ್ಬಿಡ್ತಾ ಇದ್ವಿ. ಇನ್ನ ನಮ್ಮ ಮಗನ ಎಷ್ಟೊಂದು ಆಟಾಡಿಸ್ತಿರೋದು. ಸರಿ ಸರಿ, ಎಲ್ಲ ಆಯ್ತಲ್ಲ, ಮೇಡಮ್ ಫೋನ್ ಮಾಡು. ಸರಿ ಅಣ್ಣ. ಅಣ್ಣ, ಮೇಡಮ್ ರಿಸೀವ್ ಮಾಡ್ತಾ ಇಲ್ಲ ಅಣ್ಣ. ಅದೇ ತಪ್ಪಿಸ್ಕೊಬಿಟ್ರು ಅಂತ ಹೇಳಿದ್ವಲ್ಲ, ಕೋಪದಲ್ಲಿ ಇರ್ತಾರೆ. ಇನ್ನೊಂದು ಸತಿ ಮಾಡು, ಎತ್ತಿಲ್ಲ ಅಂದ್ರೆ ನಾನು ಮಾಡ್ತೀನಿ. ಸರಿ ಅಣ್ಣ. ಮೇಡಮ್ ಬಿಡಿ, ಏನು ಮಾಡ್ತಿದ್ದೀರಾ?